ನಮಃ. ನಮಸ್ಕಾರ ಗುರುಗಳೇ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ಅಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ 16ನೇ ಅಧ್ಯಾಯ. ಮೊದಲಿಗೆ ಕೃಷ್ಣ ಪರಮಾತ್ಮ ದೈವಿ ಸಂಪತ್ತುಗಳನ್ನು ಹೇಳ್ತಾ ಇದ್ದಾನೆ. ಅಂದರೆ ದೇವರಿಗೆ ದೇವ ವಿಷಯಕ ಸಂಪತ್ತು, ದೇವರಿಗೆ ಸಂಬಂಧಿಸಿದ ಸಂಪತ್ತು. ಅದನ್ನ ಹೇಳ್ತಾ ಇದ್ದಾನೆ. ಅರ್ಥಾತ್ ಅವುಗಳನ್ನ ಯಾರು ಪಡೆದುಕೊಳ್ತಾರೋ, ಯಾರು ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅದನ್ನ ಅಳವಡಿಸಿಕೊಳ್ತಾರೋ ಅಂಥವರಿಗೆ ಮೋಕ್ಷ ಸಿಗೋದು ಸುಲಭವಾಗಬಹುದು ಅಂತ ಅದರ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಏನು ಎಲ್ಲರೂ ಹೇಳಬೇಕು. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ. ದಯಾ ಭೂತೇಷ್ವಲೋಲುತ್ವಂ ಮಾರ್ದವಂ ಹೀರಚಾಪಲಂ. ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ. ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಕೃಷ್ಣ ಮೊದಲು ಹೇಳುವಂಥದ್ದು ಅಭಯವಾಗಿ ಇರಬೇಕು. ತಾನೂ ಕೂಡ ಭಯರಹಿತನಾಗಿರಬೇಕು. ನಾವೆಲ್ಲ ಅಷ್ಟು ಗೊತ್ತಿದ್ರೂ ಭಯಕ್ಕೆ ಒಳಗಾಗ್ತೇವೆ. ಪರಮಾತ್ಮ ಕಾಪಾಡ್ತಾನೆ ಎನ್ನುವಂತಹ ವಿಷಯ ಗೊತ್ತಿದ್ರೂ ಬಹಳ ಬಹಳ ಭಯ ಪಡ್ತೇವೆ. ಆ ಅಭಯ ನಮ್ಮಲ್ಲಿ ಇರಬಹುದು. ಅಷ್ಟೇ ಅಲ್ಲ, ನಮ್ಮಿಂದ ಬೇರೆಯವರಿಗೂ ಅಭಯ ಕೊಡ್ತಾ ಇರಬೇಕು, ಸಮಾಧಾನ ಮಾಡ್ತಾ ಇರಬೇಕು ಅವರಿಗೆ. ಅಭಯಂ ಸತ್ವ ಸಂಶುದ್ಧಿ. ಸತ್ವ ಸಂಶುದ್ಧಿ ಅಂತಂದ್ರೆ ಸತ್ವ ಶಬ್ದ ವಾಚ್ಯವಾದದ್ದು ಇಲ್ಲಿ ಮನಸ್ಸು ಅಂತರ್ಥ. ಚಿತ್ತ ಪ್ರಸಾದ ಅಂತ ಬರೀತಾರೆ ರಾಯರು. ಮನಸ್ಸಿನ ಪ್ರಸನ್ನತೆ ಸದಾಕಾಲ. ಎಂಥದ್ದೇ ಪರಿಸ್ಥಿತಿ ಬಂದರೂ ನಾವೆಲ್ಲ ಒದ್ದಾಡಿ ಹೋಗ್ಬಿಡ್ತೀವಿ.
ಸತ್ವ ಸಂಶುದ್ಧಿ, ಮನಸ್ಸಿನ ಪ್ರಸನ್ನತೆ. ಜ್ಞಾನಯೋಗವು ವ್ಯವಸ್ಥಿತಿ, ಜ್ಞಾನಯೋಗದಲ್ಲಿ ಅರ್ಥಾತ್ ಜ್ಞಾನ ಮಾರ್ಗದಲ್ಲಿ ವ್ಯವಸ್ಥಿತಿ ನಿಷ್ಠೆಯಿಂದ ಇರಬೇಕು. ಸದಾಕಾಲ ಜ್ಞಾನ ಪಿಪಾಸುಗಳಾಗಿರಬೇಕು, ಜ್ಞಾನದ ತೃಷೆ ಇರಬೇಕು. ದಾನಂ, ಜ್ಞಾನ ಯೋಗ ವ್ಯವಸ್ಥಿತಿ. ದಾನಂ, ಪಾತ್ರರಿಗೆ ದಾನ ಮಾಡಬೇಕು. ವಿತ್ತ ಮೊದಲಾದವುಗಳನ್ನು ಅರ್ಹರಿಗೆ, ಯಾರು ಯೋಗ್ಯರು ಅಂತ ಇರ್ತಾರೋ, ಭಗವದ್ಭಕ್ತರು ಅಂತ ಇರ್ತಾರೋ, ಜ್ಞಾನಿಗಳು ಅಂತ ಇರ್ತಾರೋ ಅವರಿಗೆ ವಿತ್ತ ಮೊದಲಾದವುಗಳನ್ನು ದಾನ ಮಾಡಬೇಕು. ದಮ, ದಮೋ ಇಂದ್ರಿಯ ನಿಗ್ರಹ, ಇಂದ್ರಿಯಗಳಲ್ಲಿ ನಿಗ್ರಹ ಇರಬೇಕು. ಎಲ್ಲೆಲ್ಲೋ ಕರೆದುಕೊಂಡು ಹೋಗುತ್ತೆ, ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ, ಹಾಗೆಲ್ಲ ತಿನ್ನೋದಲ್ಲ. ದೈವಿ ಸಂಪತ್ತುಗಳು ನಮ್ಮಲ್ಲಿ ಎಷ್ಟು ಇವೆ ಅನ್ನೋದು ಗೊತ್ತಾಗತ್ತೆ, ಯಾವ್ದು ಇಲ್ಲ ಅನ್ನೋದು ಗೊತ್ತಾಗತ್ತೆ. ಯಜ್ಞ, ಯಾವ ಯಜ್ಞ? ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ನಮ್ಮ ಕುಲದೇವರಿಗೆ ಆಗಾಗ ಹೋಗಿ ನೈವೇದ್ಯ ಮಾಡಿಸುವುದು. ಪಿತೃಯಜ್ಞ, ಶ್ರಾದ್ದಾದಿಗಳನ್ನು ಸರಿಯಾಗಿ ತಕ್ಕ ಹಾಗೆ ಮಾಡುವುದು. ಈ ದೇವ ಋಷಿ ಪಿತೃ ಎಲ್ಲವೂ ಅಂದರೆ ಪ್ರತಿನಿತ್ಯ ವಿಶೇಷವಾಗಿ ಬ್ರಹ್ಮಯಜ್ಞ ಮಾಡುವಂಥದ್ದು. ಮನುಷ್ಯ ಯಜ್ಞ, ಯಾರು ಅತ್ಯಂತ ಬಳಲಿರ್ತಾರೋ, ಇಲ್ಲಿ ಅರ್ಹರೇ ಅಂತ ಆಗಬೇಕಾಗಿಲ್ಲ, ದಾನ ಅರ್ಹರಿಗೆ ಕೊಡಬೇಕು, ಜ್ಞಾನಿಗಳಿಗೆ ಕೊಡಬೇಕು. ಇಲ್ಲಿ ಮನುಷ್ಯ ಯಜ್ಞ, ಯಾರಿಗೆ ಯಾವೊಂದು ವಸ್ತುವಿನ ಅವಶ್ಯಕತೆ ಇರ್ತದೋ ಅದು ಅವರಿಗೆ ಕೊಡುವಂಥದ್ದು ಮನುಷ್ಯ ಯಜ್ಞ. ಭೂತಯಜ್ಞ, ಪ್ರಾಣಿಗಳಿಗೆ, ಮೀನುಗಳಿಗೆ ಆಹಾರ, ಪಕ್ಷಿಗಳಿಗೆ ಕಾಳುಗಳು, ಈ ರೀತಿ ಭೂತಯಜ್ಞ. ಸ್ವಾಧ್ಯಾಯ, ವೇದಾಧ್ಯಯನ ಮಾಡ್ತಾನೇ ಇರಬೇಕು, ವೇದಾಧ್ಯಯನ ಮಾಡ್ತಾನೇ ಇರಬೇಕು, ಸ್ವಾಧ್ಯಾಯ. ತಪಃ, ಬ್ರಹ್ಮಚರ್ಯ ಮೊದಲಾದ ತಪಸ್ಸುಗಳು ಇರಬೇಕು. ಗೃಹಸ್ಥರಾದ್ಮೇಲೆ ಮತ್ತೇನ್ರಿ ಬ್ರಹ್ಮಚರ್ಯ? ಬ್ರಹ್ಮನ ಆಚರಣೆ ಅಂತ ಅರ್ಥ. ಒಂದೇ ನಿಮಿಷ. ಬ್ರಹ್ಮಚರ್ಯ, ಬ್ರಹ್ಮಚರ್ಯವೇ ಮೊದಲಾದ ಯಾರು ಎಷ್ಟೇ ಇದ್ರೂ, ನಮಗೆ ಮದುವೆ ಆಗಿದ್ರೂ ಇನ್ನೊಬ್ಬರನ್ನ ಮನಸ್ಸಿನಲ್ಲಿ ಆಸೆ ಪಡೋದು ಅದು ತಪ್ಪು. ಅದು ಬ್ರಹ್ಮಚರ್ಯಕ್ಕೆ ದೊಡ್ಡ ಹಾನಿ. ಬ್ರಹ್ಮಚಾರಿಗಳು ಅವರು ನಿಯಮೇಯ ಬ್ರಹ್ಮಚರ್ಯದಲ್ಲಿ ಇರಬೇಕು. ಗೃಹಸ್ಥರಿಗೆ ಬ್ರಹ್ಮಚರ್ಯ ತನ್ನ ಧರ್ಮಪತ್ನಿಯನ್ನು ಹೊರತುಪಡಿಸಿ ಇನ್ನುಳಿದ ಸ್ತ್ರೀಯರಲ್ಲಿ ಕೆಟ್ಟ ಮನಸ್ಸಿನಿಂದ ನೋಡದೇ ಇರುವಂಥದ್ದೇ ಬ್ರಹ್ಮಚರ್ಯ. ಅದು ಅರ್ಜುನ, ಕೃಷ್ಣ ಮೊದಲಾದವರಲ್ಲಿ ಇತ್ತು. ತಪಃ ಅಂದರೆ ಅದು ಬ್ರಹ್ಮಚರ್ಯ ಮೊದಲಾದ ತಪಸ್ಸು. ಆರ್ಜವ, ಏನಿದು ಆರ್ಜವ ಅಂತಂದರೆ ಮನಸ್ಸು, ಮಾತು, ಕೃತಿ ಈ ಮೂರೂ ಇದರಲ್ಲಿ ಒಂದೇ ಇರಬೇಕು. ಒಂದು ಸುಭಾಷಿತ ಇದೆ, ಹೇಳಿದ್ದೀನಿ ಅನೇಕ ಬಾರಿ ಅಂತ ಅನಿಸುತ್ತೆ. ಈ ಆರ್ಜವ ಅಂತ ಈ ಮನಸ್ಸು, ಮಾತು, ಕೃತಿಗಳಲ್ಲಿ ಏಕರೂಪತೆ ಅಂತ ಹೇಳಿದ್ದಾರೆ. ಇಲ್ಲಿ ಸುಭಾಷಿತ ಮನಸ್ಸೇಕಂ
ವಚಸ್ಸೇಕಂ ಕರ್ಮಣ್ಣೇಕಂ ದುರಾತ್ಮನಾಂ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ಮಹಾತ್ಮನಾಂ. ಮಹಾತ್ಮರ ಮತ್ತು ದುರಾತ್ಮರ ನೋಡಿ, ಎರಡೂ ಶಬ್ದಗಳು ಒಂದೇ, ಅದರ ಅರ್ಥ ಬೇರೆ ಬೇರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ದುರಾತ್ಮನ. ಮನಸ್ಸು ಬೇರೆ, ಮನಸ್ಸನ್ನ ಏನೋ ವಿಚಾರ ಮಾಡೋದು, ಮನಸ್ಸಿನಲ್ಲಿ ವಿಚಾರ ಮಾಡಿ ಮಾತಿಂದ ಬೇರೆ ಏನೋ ಹೇಳೋದು, ಮಾತಿಂದ ಹೇಳಿದ್ದನ್ನ ಕೃತಿಯಲ್ಲಿ ಮಾಡೋದಿಲ್ಲ, ಅಲ್ಲ ನಮ್ಮಂಥವರೇ, ಅದು ಬೇರೆ ಏನೋ ಮಾಡೋದು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ದುರಾತ್ಮನ. ಏನೋ ಒಂದು ವಿಚಾರ ಮಾಡೋದು, ಏನೋ ಒಂದು ಮಾತು ಆಡೋದು, ಏನೋ ಒಂದು ಕೆಲಸ ಮಾಡೋದು. ಮಹಾತ್ಮರದು ಹಾಗಲ್ಲ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ಮಹಾತ್ಮನ. ಮನಸ್ಸಿನಲ್ಲಿ ಏನನ್ನ ವಿಚಾರ ಮಾಡಿರ್ತಾರೋ ಅದನ್ನೇ ಮಾತಾಡ್ತಾರೆ, ಏನನ್ನ ಮಾತಾಡಿರ್ತಾರೋ ಅದನ್ನೇ ಮಾಡ್ತಾರೆ. ಇದು ಮಹಾತ್ಮರ ಕೆಲಸ. ಹೀಗೆ ಆರ್ಜವ ಅಂತ, ಹೀಗೆ ಇದನ್ನು ಆರ್ಜವ ಅಂತ. ಮನಸ್ಸು ಮಾತು ಕೃತಿಗಳಲ್ಲಿ ಸಮಾನ ರೂಪತೆಯನ್ನು ಹೊಂದಿರುವಂಥದ್ದು. ಇದು ದೈವೀ ಸಂಪತ್ತು ರೀ. ಮುಂದಿನ ಶ್ಲೋಕ ಅಹಿಂಸಾ. ಯಾವ ರೀತಿಯೂ ಕೂಡ ಹಿಂಸೆ ಮಾಡಬಾರದು, ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿಯೂ ಕೂಡ ಹಿಂಸೆ ಮಾಡಬಾರದು. ಅಹಿಂಸಾ ಸತ್ಯಮಕ್ರೋಧ. ಸತ್ಯಮಕ್ರೋಧ, ಸತ್ಯ ಅಂದ್ರೆ ನಿಜ ನುಡಿ ಅಂತರ್ಥ, ಸತ್ಯವಾಗಿ ಹೇಳೋದು. ಯತ್ ಸತಾಂ ಹಿತವತ್ಯಂತಂ ತತ್ ಸತ್ಯಮಿತಿ ಗೀಯತೆ. ಸಜ್ಜನರಿಗೆ ಯಾವುದು ಹಿತವೋ ಅದೇ ಸತ್ಯ. ಕೃಷ್ಣ ಅನೇಕ ಬಾರಿ ತೋರಿಸಿಕೊಟ್ಟು ಬಿಟ್ಟ ಅಲ್ಲಿ. ಸತ್ಯ ಅಂದ್ರೆ ಯಾವುದು? ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ಸುಳ್ಳಾಗಿದ್ರೂ ಚಿಂತೆ ಇಲ್ಲ, ಸುಳ್ಳಾಗಿದ್ರೂ ಚಿಂತೆ ಇಲ್ಲ. ಅದು ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ಸತ್ಯಂ ಅಕ್ರೋಧ. ಕ್ರೋಧ ಮಾಡದೇ ಇರುವಂಥದ್ದು. ಕ್ರೋಧದಿಂದ ನಾವು ಮಾಡುವ ಸಿಟ್ಟಿನಿಂದ ಏನಾಗುತ್ತೆ? ಮತ್ತೊಬ್ಬರ ಮನಸ್ಸಿನಲ್ಲಿ ಕಸಿವಿಸಿ ಆಗತ್ತೆ. ಕ್ರೋಧದಿಂದ ಆಗೋದು ಬೇರೆ, ಕ್ರೋಧದಿಂದ ಮತ್ತೆ ನಮ್ಮ ಶಾರೀರಿಕವಾಗಿ ಆಕ್ಷನ್ಗಳು ಬೇರೆ. ಅದು ಸುಮ್ಮನೆ ಬೈತೀವಿ ಅಂತ ತಿಳ್ಕೊಳ್ಳಿ, ಅವರು ಫುಲ್ ಡಿಪ್ರೆಸ್ ಆಗಿ ಹೋಗ್ಬಿಡ್ತಾರೆ. ಅದು ಆಗಬಾರದು, ಕ್ರೋಧ ಬರಬಾರದು, ಅಕ್ರೋಧರಾಗಬೇಕು ನಾವು. ತ್ಯಾಗ. ತ್ಯಾಗ ಅಂದರೆ ಎಲ್ಲವನ್ನು ಬಿಟ್ಟು ಬಿಡೋದು ಅಂತ ಅರ್ಥ ಅಲ್ಲ. ಧಾರಾಳತನ. ಆ ಮನುಷ್ಯ ಏನು ದಿಲ್ದಾರಿದನೋ, ಬೇಕಾದಷ್ಟು ಕೊಟ್ಟಿರ್ತಾನೆ ಪರಮಾತ್ಮ, ಯಾರು ಕೇಳಿದ್ರು ಕೊಡ್ತಾ ಇರ್ತಾನೆ. ಇನ್ನು ಕೆಲವೊಬ್ರಿಗೆ ಏನೂ ಇರೋದಿಲ್ಲ, ಆದರೂ ಪಾಪ ನಮ್ಗಿಂತ ಸ್ವಲ್ಪ ಕಡಿಮೆಯಲ್ಲಿದ್ದಾನು ಅವನು, ನಮ್ಮಷ್ಟು ಇಲ್ಲ ಅವನು, ಅವನಿಗೆ ಕೊಟ್ಟರಾಯ್ತು ಅಂತ ಕೊಟ್ಟು ಬರೋದು. ಇದು ಈ ಧಾರಾಳತನ ಏನಿದೆ ಅದಕ್ಕೆ ತ್ಯಾಗ. ಶಾಂತಿ. ಶಾಂತಿ ನಾವೆಲ್ಲ ಶಾಂತಿ ಅಂತ ಹೇಳ್ತೇವೆ, ಸುಮ್ಮನೆ ಕೂಡೋದು. ಶಾಂತಿ ಅಂದರೆ ಅದಲ್ಲ. ಶಮೋ ಮನ್ನಿಷ್ಠತಾ ಬುದ್ಧಿ. ಪರಮಾತ್ಮ ಹೇಳ್ತಾನೆ, ಭಗವನ್ನಿಷ್ಠ ಬುದ್ಧಿಯೇನೇ ಶಾಂತಿ ಅಂತ ಅರ್ಥ. ಪರಮಾತ್ಮನಲ್ಲಿ ಸದಾಕಾಲ ಮನಸ್ಸಿರಬೇಕು. ಅಪೈಶುನಂ. ಮೊಟ್ಟ ಮೊದಲಿಗೆ ಚಾಡಿ ಹೇಳಬಾರದು. ಅವ ಹಾಗೆ ಮಾಡ್ದ, ಇವ ಹೀಗೆ ಮಾಡ್ದ, ಚಾಡಿ ಹೇಳಬಾರದು. ಭೂತೇಷು ದಯಾ. ಸಕಲ ಪ್ರಾಣಿಗಳಲ್ಲೂ ಕೂಡ ಹಿತವನ್ನು ಉಂಟು ಮಾಡುವ ಮನಸ್ಥಿತಿ. ಅಥವಾ ಯಾರು ದುಃಖದಲ್ಲಿ ಇರ್ತಾರೋ, ಯಾವುದೇ ಆಗಲಿ ನಿಮಗೆ ಇರುವ ಹಾಗೆ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಅವರಿಗೆ ಆ ದುಃಖದಿಂದ ಹೊರಬರಲು ನಾವು ಪ್ರಯತ್ನ ಪಡಬೇಕು. ಅವರು ಯಾವ ದುಃಖದಲ್ಲಿ ಇದ್ದಾರೋ ಅವರನ್ನು ಆ ದುಃಖದಿಂದ ಹೊರತರಲು ಪ್ರಯತ್ನ ಮಾಡಬೇಕು. ಇದೇ ಭೂತೇಷು ದಯಾ. ಅಲೋಲುತ್ವಂ. ಇದು ಬರೋದಿಲ್ಲ ಬಿಡಿ ನಮಗೆ. ಅಲೋಲುತ್ವಂ ಅಂತಂದರೆ
ಭೋಗ ವಸ್ತುಗಳಲ್ಲಿ ಅತಿ ಆಸೆ ಇಲ್ಲದಿರುವುದು. ಯಾವುದು ಭೋಗ ವಸ್ತುಗಳು ಅಂತ ಇವೇನು? ಕಣ್ಣಿಗೆ ಬೇಕಾದ್ದು, ಕಿವಿಗೆ ಬೇಕಾದ್ದು, ಚರ್ಮಕ್ಕೆ ಬೇಕಾದ್ದು, ಇಂದ್ರಿಯಕ್ಕೆ ಬೇಕಾದ್ದು, ರಸನೇಂದ್ರಿಯಕ್ಕೆ ಬೇಕಾದ್ದು ಏನಂತಿದೆ? ಸಾಕು, ಅಲಂ ಎನ್ನುವಂತಹ ಭಾವನೆ, ಅಲಂ ಸಾಕು ಎನ್ನುವಂತಹ ಭಾವನೆ, ಅಲೋಲುತ್ವ ಅಂತ ಕರೀತೀವಿ. ಮಾರ್ದವಂ, ಇವೆಲ್ಲ ನನ್ನ ಹತ್ರ ಇಲ್ಲ. ಮಾರ್ದವಂ, ಇದು ನೋಡಿ ಎಷ್ಟು ಅದ್ಭುತ ಇದೆ. ಯಾರೇ ನಮಗೆ ಹಿಂಸೆ ಮಾಡಲಿ ಅವರಿಗೆ ಯಾವ ರೀತಿಯೂ ವಿರೋಧ ಮಾಡದೇ ಇರುವುದು. ಯಾರೇ ಎಷ್ಟೇ ಹಿಂಸೆ ಮಾಡಲಿ ಕ್ರೌರ್ಯವಲ್ಲದ ಮನಸ್ಥಿತಿ ಅವರ ಮೇಲೆ. ಹ್ರೀಹಿ, ಹ್ರೀಹಿ ಅಂತಂದ್ರೆ ಎಷ್ಟು ಅದ್ಭುತ ನೋಡಿ. ನಾವು ನಮ್ಮ ಕರ್ತವ್ಯವನ್ನ ಮಾಡದೇ ಇದ್ದಾಗ ಅದರ ಬಗ್ಗೆ ನಾಚಿಕೆ ನಮಗೇ ಆಗಬೇಕಂತ. ಇವತ್ತು ನಾನು ಸಂಧ್ಯಾ ವಂದನೆ ಮಾಡಿಲ್ಲ, ನನ್ನ ಜನ್ಮನ ಇದು ಅಂತ ಬೈಕೊಳ್ಬೇಕಂತ. ಯಾಕೆ ನಾಳೆ ಆದರೂ ಮಾಡ್ತಾನೆ. ಇವತ್ತಾಗಿಲ್ಲ, ಹಂಗೆ ಬಿಡ್ತಾ ಹೋಗ್ಬಿಡೋದು, ಅದು ಅಲ್ಲಿಗಲ್ಲಿ ಸಮ ಆಗ್ತಾ ಹೋಗುತ್ತೆ. ಯಾರೇನಂತಾರೆ? ದೇವರಮ್ಮನ ಆರಾಮಿಟ್ಟಿದ್ದಾನೆ, ಇನ್ನೇನು ಬೇಕು? ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಾಗ ಆ ಒಂದು ನಾಚಿಕೆ ನಮ್ಮಲ್ಲಿ ಇರಬೇಕು. ನೋಡಿ, ನಾಚಿಕೆ ಪಡಬೇಕು ನಾವು. ಅಚಾಪಲಂ, ಚಪಲತೆ ಇಲ್ಲದೆ ಇರುವಂಥದ್ದು, ಸ್ಥೈರ್ಯ ಇರಬೇಕು ಮನಸ್ಸಿನಲ್ಲಿ. ತೇಜ, ಹಾಗಾದ್ರೆ ನೀವೇನೋ ಹೇಳಿದ್ರಿ. ಮಾರ್ದವ ಅಂತಂದ್ರೆ ಯಾರು ಎಷ್ಟೇ ಹಿಂಸೆ ಮಾಡಿದರೂ ಅವರ ಮೇಲೆ ಕ್ರೌರ್ಯವಲ್ಲದ ಮನಸ್ಥಿತಿ ಅಂತ. ಅವರು ನಿಮಗೆ ಹಿಂಸೆ ಮಾಡಲಿಕ್ಕೆ ಬಿಟ್ರೆ ಯಾಕೆ ಅಂತ ಕೇಳ್ತಾನೆ ಪರಮಾತ್ಮ. ಅವರು ಹಿಂಸೆ ಮಾಡಿದ ಮೇಲೆ ಅವರ ಮೇಲೆ ನೀವು ಸಿಟ್ಟಿಗೆದ್ದು ಕ್ರೌರ್ಯ ಮಾಡೋದು ಅದು ಸರಿಯಲ್ಲ. ಆದರೆ ಅವರು ನಿಮ್ಮನ್ನ ಹಿಂಸೆ ಮಾಡೋದನ್ನ ಬಿಟ್ಟು ಸುಮ್ಮನೆ ಕೂಡಬಾರ್ದು ನೀವು. ತೇಜ, ಅದನ್ನೇ ಹೇಳಿದೆ, ಪರರಿಂದ ದಬ್ಬಾಳಿಕೆಗೆ ಒಳಗಾಗಬಾರದು. ಅಂತಹ ಒಂದು ಅಂತಃಶಕ್ತಿ ಇರಬೇಕು. ಈ ಗಾಂಧಿ ಮಾಡಿದ್ದು ಇದೇ ಹೊಲಸು ಕೆಲಸ. ಬರೀ ಆ ಎರಡು ಶ್ಲೋಕವನ್ನು ಓದಿದ್ದ ಅಂತ ಅನಿಸುತ್ತೆ ನನಗೆ. ನಾ ಏಕವಚನದಲ್ಲೇ ಬೈತೀನಿ, ಕ್ಷಮಿಸಿ ನನ್ನ ಯಾರಾದರೂ ಗಾಂಧಿ ಫಾಲೋವರ್ಸ್ ಇದ್ರೆ. ಬರೀ ಅಹಿಂಸಾ ಅಂತ ಹೋದ್ರು, ದಬ್ಬಾಳಿಕೆಗೆ ಒಳಗಾಗಬೇಡ. ಏನು ಅಂತಂದ್ರೆ, ಯಾರು ಗಾಂಧಿ ಇದ್ದಾಗಲೇ ಆಗಿದ್ದು, ಮುಸಲ್ಮಾನರು ಬಂದು ನಮ್ಮ ಸ್ತ್ರೀಯರನ್ನ ಅತ್ಯಾಚಾರ ಮಾಡಿದರೆ ಅವ್ರಿಗೆ ನಾವೇನೂ ಮಾಡಬಾರ್ದಂತೆ, ಗಂಡಸರು ಕೂಡ ಹೆಂಗಸರು ಕೈ ಕಟ್ಕೊಳ್ಬೇಕಂತೆ. ಯಾರು ಅತ್ಯಾಚಾರಗೊಂಡಿರ್ತಾರೋ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೆ. ಗಾಂಧಿ ಮಾತು ಇದು. ಈ ತೇಜ ಎನ್ನುವ ಒಂದು ಶಬ್ದ ಗೊತ್ತಾಗಲಿಲ್ಲ ಅವನಿಗೆ. ಪರೈಹಿ ಅನಭಿಭವ, ಪರರ ದಬ್ಬಾಳಿಕೆಗೆ ನಾವು ಒಳಗಾಗದೇ ಇರುವಂತಹ ಶಕ್ತಿ ಬೆಳೆಸ್ಕೊಳ್ಳಬೇಕು ನಾವು. ಕ್ಷಮ, ಅಪಕಾರ ಮಾಡಿದವನ ಮೇಲೆ ಯಾವುದೇ ರೀತಿ ಪ್ರತೀಕಾರವನ್ನು ತೋರದೇನೆ ಅವನನ್ನು ಕ್ಷಮಿಸುವಂತಹ ಮನಸ್ಥಿತಿಯೇ ಕ್ಷಮ. ಆ ಒಂದು ಮನಸ್ಥಿತಿ, ಅವನ ಮೇಲೆ ಯಾವುದೇ ರೀತಿ ಕೋಪ ಇರಬಾರ್ದು. ಮುಂದೆ ಇವತ್ತು ದೊಡ್ಡ ತಪ್ಪು ಮಾಡಿದ್ದಾನೆ, ನಮಗೇ ದ್ರೋಹ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಇವತ್ತು ಕ್ಷಮಿಸಿದ್ದೀರಾ, ನಾಳೆ ಬಂದರೆ ಸಾಧಾರಣವಾಗಿ ಮಾತಾಡಬೇಕಷ್ಟೆ. ಅವನು ಯಾವುದೇ ತಪ್ಪು ಮಾಡಿಲ್ಲ, ಯಾವ ಚಿಂತೆ ನಮ್ಮ ತಲೆಯಲ್ಲಿ ಇಲ್ಲ, ಆ ರೀತಿ ನಾವು ಮಾತಾಡಬೇಕು. ಅಂತಹ ಒಂದು ಮನಸ್ಥಿತಿಗೆ ಕ್ಷಮೆ ಅಂತ ಕರಿತೇವೆ. ಧೃತಿ, ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಆತಂಕಕ್ಕೆ ಒಳಗಾಗದ ಮನಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಇರಲಿ ನಾವು, ಆ ಒಳಗಡೆ ಒಂದು ಕಳವಳ, ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ, ಕಳವಳ ಇರಬಾರದು. ಆತಂಕಕ್ಕೆ ಒಳಗಾಗದ ಮನಸ್ಥಿತಿ, ಅದಕ್ಕೆ ಧೃತಿ.
ಶೌಚಂ. ಏನು ಶೌಚ? ಬಹಿರಂಗ ಶುದ್ಧಿ. ಸ್ನಾನ ಮಾಡಬೇಕಾದ್ರೆ ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದು. ಏನಾಚಾರೆ ಎಲ್ಲ ತಿಂತ ಸೋಪು ಬಂದಿದೆ, ಮಣ್ಣು ಯಾಕೆ ಹಚ್ಕೊಳ್ಬೇಕು? ತುಂಬ ಹಚ್ಕೊಳ್ಳಿ ಅಂತ ಹೇಳ್ತಿಲ್ಲ. ಆದರೆ ಮಣ್ಣಿನಿಂದ ಮಣ್ಣು ಇಡೀ ಭೂಮಿ ವರಾಹದೇವರ ಕೋರೆದಾಡಿಗೆ ಸ್ಪರ್ಶವಾದದ್ದು, ಬಹಳ ಪರಮ ಪವಿತ್ರವಾದದ್ದು. ಬೆಳಗ್ಗೆ ಹೇಳಬೇಕು, ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ. ಹೇ ಮೃತ್ತಿಕೆ, ಮೇ ಪಾಪಂ ಹನ, ನನ್ನ ಪಾಪವನ್ನು ಕಳೆ. ಯಾವ ಗೊತ್ತಾಗದೇನೆ ದುಷ್ಕೃತಿಯನ್ನು ಮಾಡಿದ್ದೇನೋ ಗೊತ್ತಿಲ್ಲ ನನಗೆ, ಬೇಕಾದಷ್ಟು ಮಾಡಿದ್ದೇನೆ. ಆದರೆ ಅದನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ಮಡಿಯಾಗಿ ಬರೋದೇನಿದೆ ಅದು ಬಹಿರಂಗ ಶುದ್ಧಿ. ಅದನ್ನು ತಗೊಂಡು ಏನು ಮಾಡೋದಾಚಾರೆ? ಒಳಗಡೆ ಇರಬೇಕು, ಒಳಗಡೆನೂ ಇರಬೇಕು. ಹಾಗಂತ ಹೇಳಿ ಒಂದಕ್ಕೆ ಹೋಗಿ ಬಂದು ಎರಡಕ್ಕೆ ಹೋಗಿ ಬಂದು ಕೈಕಾಲು ತೊಳ್ಕೊಳ್ಳದೆ ಇರೋದು ಅದಲ್ಲ. ಬಹಿರಂಗ ಶುದ್ಧಿ ಇದು. ಅಂತರಂಗ ಶುದ್ಧಿ ಭಗವಂತನ ನಾಮಸ್ಮರಣೆ. ಎರಡೂ ಕೂಡ ಶೌಚವೇನೆ. ಈ ರೀತಿ ಶೌಚ. ಅದ್ರೋಹ, ಯಾರಿಗೂ ಕೂಡ ಕೇಡನ್ನ ಬಯಸದೇ ಇರುವುದು. ನ ಅತಿಮಾನಿತ, ಅಹಂಕಾರವಿಲ್ಲದೆ ಇರುವುದು. ಏನೂ ಇರೋದಿಲ್ಲ ಅವನ ಹತ್ರ. ನೋಡು, ನನ್ನ ಹತ್ರ ಶಕ್ತಿ ಇದೆ, ಏನು ವಯಸ್ಸಾದ್ರೆ ಏನು, ಈಗೂ ಕೂಡ ಮಲಗಿಸ್ತೀನಿ, ಯಾರನ್ನಾದ್ರೂ ಕರ್ಕೊಂಡು ಬಾ. ಸುಮ್ಮನೆ ದೇವರು ಕೊಟ್ಟಿರುವಂತಹ ಆ ಬಲಾಬಲಗಳ ಮೇಲೆ ಯಾಕೆ ದರ್ಪ? ಬೇಡ. ಅಹಂಕಾರ ಸ್ವಲ್ಪ ಶ್ರೀಮಂತಿಗೆ ಬಂತು ಅಂತವ್ರಿಗೆ ಕಣ್ಣೆರಡು ಮೇಲೆ ಬರ್ತದೆ, ಮುಂದಿರೋರು ಯಾರೂ ಕಾಣೋದೇ ಇಲ್ಲ. ಯಾವ ರೀತಿಯೂ ಅಹಂಕಾರ ಇರಬಾರದು. ಏತೇ ಗುಣಾಃ ದೈವೀ, ಎಲ್ಲ ಗುಣವೂ ಕೂಡ ದೇವಸ್ವಭಾವವನ್ನು ಯಾರು ಹೊಂದಿರ್ತಾರೋ ಅವರಲ್ಲಿ ಇರ್ತದೆ. ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಗುಣಗಳು. ಪರಮಾತ್ಮನನ್ನು ಯಾರು ನಂಬ್ತಿರ್ತಾರೋ ಅಥವಾ ಅರ್ಧ ಆದರೂ ನಂಬಿರ್ತಾರೋ ಅವರಿಗೆ ಇದರಲ್ಲಿ ಸ್ವಲ್ಪ ಆದರೂ ಇದ್ದೇ ಇರ್ತದೆ, ಕೆಲವೊಂದು ಇದ್ದೇ ಇರ್ತದೆ. ಈ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಅರ್ಥವನ್ನು ನಾಳೆ ನೋಡೋಣ. ಸರಿ, ಅರ್ಥವನ್ನು ಹೇಳ್ತೇನೆ. ಅಭಯಂ ಬರ್ಕೊಳ್ಳಿ. ಅಭಯಂ ತನ್ನ ಪರರಿಗೆ, ಪರರಿಂದ ತನಗೆ ಭಯವಿಲ್ಲದಿರುವುದು. ತನ್ನಿಂದ ಪರರಿಗೆ, ಪರರಿಂದ ತನಗೆ ಭಯವಿಲ್ಲದಿರುವುದು. ಸತ್ವ ಸಂಶುದ್ಧಿ, ಸತ್ವ ಸಂಶುದ್ಧಿ ಮನಸ್ಸಿನ ಪ್ರಸನ್ನತೆ. ಮನಸ್ಸಿನ ಪ್ರಸನ್ನತೆ. ಜ್ಞಾನ ಯೋಗ ವ್ಯವಸ್ಥಿತಿ. ಜ್ಞಾನ ಯೋಗ ವ್ಯವಸ್ಥಿತಿ. ಜ್ಞಾನ ಮಾರ್ಗದಲ್ಲಿ ನಿಷ್ಠೆ. ಜ್ಞಾನ ಮಾರ್ಗದಲ್ಲಿ ನಿಷ್ಠೆ. ದಾನಂ, ದಾನಂ ಅರ್ಹರಿಗೆ ವಿತ್ತ ಮೊದಲಾದವುಗಳನ್ನು ಕೊಡುವುದು.
ಅರ್ಹರಿಗೆ ವಿತ್ತ ಮೊದಲಾದವುಗಳನ್ನು ಕೊಡುವುದು. ದಮ ಇಂದ್ರಿಯ ನಿಗ್ರಹ. ದಮ ಇಂದ್ರಿಯ ನಿಗ್ರಹ. ದಮ ಇಂದ್ರಿಯ ನಿಗ್ರಹ. ಯಜ್ಞ ದೇವ ಪಿತೃ ಋಷಿ ಮನುಷ್ಯ ಭೂತ ಯಜ್ಞಗಳು. ಆಚಾರ್ಯ, ನೀವು ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಸ್ವಾಧ್ಯಾಯ ವೇದಾಧ್ಯಯನ. ತಪಃ ಬ್ರಹ್ಮಚರ್ಯ ಮೊದಲಾದವುಗಳು. ಶ್ರೇಯಾಂಸಿ ಬಹುವಿಜ್ಞಾನಿ. ತಪಃ ಬ್ರಹ್ಮಚರ್ಯ ಮೊದಲಾದವುಗಳು. ಆರ್ಜವಂ. ಆರ್ಜವಂ ಮನಸ್ಸು ಮಾತು ಕೃತಿಗಳಲ್ಲಿ ಏಕರೂಪತೆ. ಮನಸ್ಸು ಮಾತು ಕೃತಿಗಳಲ್ಲಿ ಏಕರೂಪತೆ. ಸಾಕು, ಇವತ್ತಿಗೆ ಒಂದು ಶ್ಲೋಕದ ಅರ್ಥ ಸಾಕು. ಓದಿದ್ದನ್ನು ನಾಳೆ ನೋಡಿ. ಆಚಾರ್ಯ, ಈ ಆರ್ಜವಂಗೆ ಸಂಸ್ಕೃತ ಶ್ಲೋಕ ಮನಸೇಕಂ ವಚಸೇಕಂ ಕರ್ಮಣ್ಯೇಕಂ ದುರಾತ್ಮನಾಮ. ಥ್ಯಾಂಕ್ ಯು. ಇಷ್ಟೇ ವ್ಯತ್ಯಾಸ. ಅದೇ ಎಲ್ಲ ದುರಾತ್ಮನಾಮ ಮಹಾತ್ಮನಾಮ. ಆದರೆ ಹೇಳೋದು ಆ ನಮ್ಮ ಸ್ವರದಲ್ಲಿ ಇದೆ ಅಷ್ಟೇ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಮ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಮ. ಧನ್ಯವಾದ ಆಚಾರ್ಯ, ಚೆನ್ನಾಗಿದೆ ಅದು. ನಮಸ್ಕಾರ ಎರಡು ನಮಸ್ಕಾರ. ಗಾದೆಗಳು ಜ್ಞಾಪಕ ಬರುತ್ತೆ. ನಮಸ್ಕಾರ ಆಚಾರ್ಯ, ಧನ್ಯವಾದ. ಹರೇ